ಮೈಸೂರು ದಸರಾದ ಪ್ರಮುಖ ಆಕರ್ಷಣೆ ಅಲಂಕೃತ ಆನೆಗಳ ಮೆರವಣಿಗೆ. ಆನೆಗಳ ಮೆರವಣಿಗೆ ವಿಶ್ವಖ್ಯಾತಿಯನ್ನು ಪಡೆದು ಜನಮನ ಸೆಳೆಯುತ್ತಿದೆ. ಈ ಆನೆಗಳ ಮೆರವಣಿಗೆಯ ವೇಳೆ ಸೌಹಾರ್ದತೆ ಕಂಡುಬರುತ್ತಾ ಇರೋದು ವಿಶೇಷ. ಹೌದು, ಆನೆಗಳು ದರ್ಗಾಕ್ಕೆ ಭೇಟಿ ನೀಡುತ್ತವೆ. ಈ ಸೌಹಾರ್ದ ಸಂಪ್ರದಾಯವು ಸುಮಾರು 80 ವರ್ಷಗಳಿಂದಲೂ ಹೆಚ್ಚು ಕಾಲದಿಂದ ನಡೆದುಕೊಂಡು ಬಂದಿದೆ ಅಂತ ಹೇಳಲಾಗುತ್ತೆ. ಆನೆಗಳು ಇಲ್ಲಿಗೆ ಭೇಟಿ ನೀಡುವ ಹಿಂದೆ ಒಂದು ವಿಶೇಷವಾದ ಪಾರಂಪರಿಕ ಹಿನ್ನೆಲೆ ಮತ್ತು ಸೌಹಾರ್ದದ ಕಥೆ ಇದೆ. ಆ ಕಥೆ ಏನು ಅಂದರೆ, ಒಮ್ಮೆ ದಸರಾ ಮೆರವಣಿಗೆಗೆ 15 ದಿನಗಳ ಮೊದಲು ಮೆರವಣಿಗೆಯಲ್ಲಿ ಭಾಗವಹಿಸಬೇಕಿದ್ದ ಆನೆಯೊಂದು ತೀವ್ರವಾಗಿ ಅಸ್ವಸ್ಥಗೊಂಡಿತ್ತು. ಆನೆಯ ಮಾವುತರು ಮತ್ತು ಅರಣ್ಯಾಧಿಕಾರಿಗಳು ಆ ಸಮಯದಲ್ಲಿ ಯಾವುದೇ ಪರಿಹಾರ ಸಿಗದೆ ಮೈಸೂರಿನ ದೇವರಾಜ ಮೊಹಲ್ಲಾದ ಕೃಷ್ಣ ವಿಲಾಸ ರಸ್ತೆಯಲ್ಲಿರುವ ಹಜರತ್ ಇಮಾಮ್ ಶಾ ವಲಿ ದರ್ಗಾಕ್ಕೆ ಹೋಗಿ ಆನೆಯ ಯೋಗಕ್ಷೇಮಕ್ಕಾಗಿ ಪ್ರಾರ್ಥಿಸಿದ್ರು. ದರ್ಗಾದಲ್ಲಿದ್ದ ಗುರುಗಳು ಪರಿಸ್ಥಿತಿಯ ಗಂಭೀರತೆಯನ್ನು ಅರಿತು ಆನೆಯ ಕಾಲಿಗೆ ಕಟ್ಟಲು ಒಂದು ರಕ್ಷಾ ಸೂತ್ರ ಕಟ್ಟಿದ್ರು. ಆ ರಕ್ಷಾ ಸೂತ್ರದ ಶಕ್ತಿಯಿಂದಾಗಿ ಅಸ್ವಸ್ಥಗೊಂಡಿದ್ದ ಆನೆಯು ಒಂದೇ ದಿನದಲ್ಲಿ ಸಂಪೂರ್ಣವಾಗಿ ಚೇತರಿಸಿಕೊಂಡು ಚಟುವಟಿಕೆಗೆ ಮರಳಿತು. ಇದರಿಂದ ಸಂತಸಗೊಂಡ ಮಾವುತರು ಅಂದಿನಿಂದ ಪ್ರತಿ ವರ್ಷ ದಸರಾ ಮೆರವಣಿಗೆಗೆ ಮುನ್ನ ದರ್ಗಾಕ್ಕೆ ಬಂದು ಪ್ರಾರ್ಥನೆ ಸಲ್ಲಿಸುವುದಾಗಿ ಪ್ರತಿಜ್ಞೆ ಮಾಡಿದ್ರು. ಆ ಕಾರಣದಿಂದ ಪ್ರತಿ ವರ್ಷ ವಿಜಯದಶಮಿಯ ಮುನ್ನಾ ದಿನದಂದು ಅಥವಾ ಆಯುಧ ಪೂಜೆಯ ದಿನದಂದು ದಸರಾ ಆನೆಗಳು, ವಿಶೇಷವಾಗಿ ಅಂಬಾರಿ ಹೊರುವ ಆನೆಗಳ ತಂಡ, ಹಜರತ್ ಇಮಾಮ್ ಶಾ ವಲಿ ದರ್ಗಾಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಮತ್ತು ಆಶೀರ್ವಾದ ಪಡೆಯುತ್ತವೆ. ಈ ಆಚರಣೆಯು ಕೇವಲ ಒಂದು ಸಂಪ್ರದಾಯವಾಗಿ ಉಳಿದಿಲ್ಲ, ಬದಲಿಗೆ ಮೈಸೂರಿನ ಧಾರ್ಮಿಕ ಸೌಹಾರ್ದ ಮತ್ತು ಬಹುತ್ವದ ಹಿರಿಮೆಯನ್ನ ಸಾರುತ್ತೆ. ದಸರಾ ನಾಡ ಹಬ್ಬವಾಗಿದ್ದು ಇದು ಎಲ್ಲ ಧರ್ಮದವರನ್ನ ಮತ್ತು ಆಚರಣೆಗಳನ್ನು ಒಳಗೊಳ್ಳುತ್ತೆ ಎಂಬುದಕ್ಕೆ ಇದು ಒಂದು ಉತ್ತಮ ಉದಾಹರಣೆಯಾಗಿದೆ. ಇವತ್ತು ನಾಡ ಹಬ್ಬವನ್ನು ಆಚರಿಸ್ತಾ ಇದ್ದೀವಿ. ಇವತ್ತಿನ ಕಾರ್ಯಕ್ರಮ ಇಲ್ಲಿ ದಸರಾ ಆನೆಗಳು ಪ್ರವೇಶ ಮಾಡುತ್ತಾರೆ. ಇಲ್ಲಿ ಬಂದು ಹಜರತ್ ಇಮಾಮ್ ಶಾ ವಲಿ ದರ್ಗಾವಾಗಿರುತ್ತದೆ. ಇಲ್ಲಿ ಬಂದು ಅವರು ದಸರಾ ಆನೆಯನ್ನು ಆಶೀರ್ವಾದ ಪಡ್ಕೊಂಡು ಹೋಗ್ತಾರೆ. ಇದು ಸುಮಾರು 80-90 ವರ್ಷದಿಂದ ನಡ್ಕೊಂಡು ಬರ್ತಾ ಇತ್ತು. ಒಂದು ವೇಳೆ ಈ ಆನೆಗೆ ಒಂದು ಕಾಯಿಲೆ ಬಂದಿತ್ತು. ಆವಾಗ ನಮ್ಮ ಮುತ್ತಾತ ಅವರು ಆ ಆನೆಗೆ ಒಂದು ತಾಯ್ತವನ್ನು ಕೊಡ್ತಾರೆ. ಆ ನಂತರ ಅದು ಚೆನ್ನಾಗಿ ಗುಣವಾಗುತ್ತೆ. ಗುಣ ಆದಮೇಲೆ ಆ ಮಾವತ್ ಏನು ಮಾಡ್ತಾರೆ, ಇಲ್ಲಿ ಕರ್ಕೊಂಡು ಹೋಗೋಣ ಅಂತ ಒಂದು ಆನೆಗೆ ಕರ್ಕೊಂಡು ಬರ್ತಾರೆ. ಸೊ ಆ ದಿನ ಏನಿರ್ತದೆ ಅಂದರೆ 5 ಪೂಜೆ ದಿನ ಇರ್ತದೆ. ಆ ದಿನದಲ್ಲಿ ಇದು ಕಂಟಿನ್ಯೂ ಆಯಿತು. ಇವತ್ತವರೆಗೆ ಅದು ಆಚರಿಸ್ಕೊಂಡು ಬರ್ತಾ ಇದೆ. ಇವತ್ತು ಆನೆ ಇವತ್ತೂ ಬರ್ತದೆ. ಇವತ್ತು ಸಹ ಕೂಡ ಬರ್ತಾ ಇದೆ. ಸುಮಾರು ಇದು 80-90 ವರ್ಷದಿಂದ ನಡ್ಕೊಂಡು ಬರ್ತಾ ಇದೆ. ಇಲ್ಲಿಗೆ ಬರೋಕ್ಕಿಂತ ಮುಂಚೆ ಏನಾದರೂ ಮಾಹಿತಿ ಕೊಡ್ತಾರೆ ಅರಮನೆಯಿಂದ ಏನು ಬರಲ್ಲ ಸರ್. ಮಾವತ್ ಅವ್ರು ಹೇಳ್ತಾರೆ ಇವಾಗ ಬರ್ತಾ ಇದ್ದೀವಿ ನಾವು ಅಂತ. ಅವ್ರು ಬಂದ ಮೇಲೆ ನಾವು ಅವರಿಗೆ ಪೂಜೆ ಮಾಡೋದು. ಇದು ಯಾವುದು ಕಾರಣಕ್ಕೆ ಪೊಲಿಟಿಕಲ್ ಆಗಲಿ ಇನ್ಫ್ಲೂಯೆನ್ಸ್ ಆಗಲಿ ಏನು ಬರೋದಿಲ್ಲ ನಮಗೆ. ಬರೀ ನಮಗೂ ಮತ್ತು ಮಾವತ್ ಅವ್ರಿಗೆ ನಮಗೆ ಕಾಂಟ್ಯಾಕ್ಟ್ ಇರುತ್ತೆ ಅಷ್ಟೇ. ಇನ್ಬಿಟ್ರೆ ಯಾರಿಗೂ ನಮಗೆ ಕಾಂಟ್ಯಾಕ್ಟ್ಸ್ ಇರುತ್ತೆ. ಆಗ್ಲಿಂದನೂ ಹಂಗೆ ಆಚರಿಸ್ಕೊಂಡು ಬರ್ತಾ ಇದ್ದೀವಿ ಸರ್. ಇದು ನಾಡ ಹಬ್ಬ ಆದ್ರಿಂದ ಎಲ್ಲ ಯಾವುದೋ ಪೊಲಿಟಿಕಲ್ ಆಗಲಿ ಏನೇ ಆಗಲಿ ಇಲ್ಲಿಗೆ ಸಂಬಂಧಪಟ್ಟದ್ದು. ಇಲ್ಲಿ ಬಂದು ಏನು ಪ್ರೊಸೀಜರ್ ಏನಿರುತ್ತೆ ಸರ್? ಇಲ್ಲಿ ಬಂದು ಅವರು ಆಶೀರ್ವಾದ ಪಡಿ, ಇಲ್ಲಿ ಇವರಿಂದ ಆಶೀರ್ವಾದ ಪಡ್ಕೊಂಡು ಅರಮನೆಗೆ ನಾಳೆ ಇದು ಜಂಬೂ ಸವಾರಿ ಒಳ್ಳೆ ರೀತಿಯಲ್ಲಾಗಲಿ, ಏನೋ ಅನಾಹುತ ಆಗಲಿ, ಮೈಸೂರು ಶಹರಲ್ಲಿ ಏನೋ ಅನಾಹುತ ಆಗಬಾರ್ದು ಅಂತ ನಾವೊಂದು ಪ್ರಾರ್ಥನೆ ಮಾಡಿ ಆನೆಗಳಿಗೆ ಅದು ವಿದಾಯ ಮಾಡ್ತೀವಿ. ಥ್ಯಾಂಕ್ ಯು ಸರ್.
ಇತ್ತೀಚೆಗೆ ದಸರಾ ಆನೆಗಳು ಮೈಸೂರಿನ ಹಜರತ್ ಇಮಾಮ್ ಶಾ ವಲಿ ದರ್ಗಾಕ್ಕೆ ಭೇಟಿ ನೀಡುವುದು ಸಹ ದಸರಾ ಕಾರ್ಯಕ್ರಮದ ಒಂದು ಪ್ರಮುಖ ಭಾಗವಾಗಿದೆ. ಸಾವಿರಾರು ಜನ ಮತ ಧರ್ಮದ ಭೇದವಿಲ್ಲದೆ ಈ ಸೌಹಾರ್ದ ಸಮಯವನ್ನ ಸವಿಯಲು ಗಂಟೆಗಟ್ಟಲೆ ಕಾಯ್ತಾರೆ. हाथियों की सलामी यहाँ का एक खूबसूरत नज़ारा है. हमारे यहाँ